ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ವೇಣು ಅಂತ. ಇದು ಬಂದು 1 ಎಕರೆ 8 ಗುಂಟೆ ಸೇಲ್ಗಿದೆ. ದೊಡ್ಡಬಳ್ಳಾಪುರದಿಂದ ಈ ಜಾಗಕ್ಕೆ ಬರೀ 10 ನಿಮಿಷನೇ. ಇಲ್ಲಿಗೆ ಯಲಹಂಕದಿಂದ ಬರ್ಬೇಕಂತಂದ್ರೆ ಒಂದು 30 ನಿಮಿಷದಲ್ಲಿ ಈ ಜಾಗನ ತಲುಪಬಹುದು. ಈ ಜಾಗದ್ದು ಮೂಲ ಬಂದು ಜನರಲ್ ಪ್ರಾಪರ್ಟಿ, ಪಕ್ಕಾ ಕ್ಲಿಯರ್ ಇದೆ. ಈ ಜಾಗದಿಂದ ಬಹಳ ಹತ್ತಿರದಲ್ಲೇನೆ ಫಾಕ್ಸ್ಕಾನ್ ಕಂಪನಿ ಇದೆ, KIDB ಅಕ್ವೈರ್ ಆಗಿದೆ, ಮತ್ತೆ ಅಮಿಟಿ ಯೂನಿವರ್ಸಿಟಿ ಇದೆ, ಆರೋ ಇಂಟರ್ನ್ಯಾಷನಲ್ ಮತ್ತೆ KIDB ಇಲ್ಲಿವರೆಗೂ ಅಕ್ವೈರ್ ಆಗಿದೆ, ಮತ್ತೆ ಏರ್ಪೋರ್ಟ್ ಇಲ್ಲಿಂದ ಬಹಳ ಹತ್ರದಲ್ಲೇ ಇದೆ. ಈ ಜಾಗಕ್ಕೆ 20 ಫೀಟ್ ಮಡ್ ರೋಡ್ ಅಪ್ರೋಚ್ ಇದೆ. ಯಾರಾದ್ರೂ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಇಲ್ಲ ಫಾರ್ಮ್ ಹೌಸ್ ಏನಾದ್ರು ಮಾಡೋರಿದ್ರೆ ಒಳ್ಳೆ ಜಾಗ. ಈ ಜಾಗಕ್ಕೆ 20 ಫೀಟ್ ಮಡ್ ರೋಡ್ ಏನ್ ನೋಡ್ತಾ ಇದ್ದೀರಾ, ಇದು ನಮ್ ಜಾಗಕ್ಕೆನೆ ತುಂಬಾ ಉದ್ದ ಸಿಗುತ್ತೆ. ಹಂಗಾಗಿ ಯಾರಾದ್ರೂ ಕಂಬೈನ್ ಮಾಡ್ಕೊಂಡು ಒಂದ್ 2-3 10 ಗುಂಟೆ 20 ಗುಂಟೆ ಆತರ ತಗೊಳಂಗಿದ್ರು ಕೂಡ ಸಿಗುತ್ತೆ ನೋಡಿ. ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ವೇಣು ಅಂತ. ಇದು ಬಂದು 1 ಎಕರೆ 8 ಗುಂಟೆ ಸೇಲ್ಗಿದೆ. ದೊಡ್ಡಬಳ್ಳಾಪುರದಿಂದ ಈ ಜಾಗಕ್ಕೆ ಬರೀ 10 ನಿಮಿಷನೇ. ಇಲ್ಲಿಗೆ ಯಲಹಂಕದಿಂದ ಬರ್ಬೇಕಂತಂದ್ರೆ ಒಂದು 30 ನಿಮಿಷದಲ್ಲಿ ಈ ಜಾಗನ ತಲುಪಬಹುದು. ಈ ಜಾಗದ್ದು ಮೂಲ ಬಂದು ಜನರಲ್ ಪ್ರಾಪರ್ಟಿ, ಪಕ್ಕಾ ಕ್ಲಿಯರ್ ಇದೆ. ಈ ಜಾಗದಿಂದ ಬಹಳ ಹತ್ತಿರದಲ್ಲೇನೆ ಫಾಕ್ಸ್ಕಾನ್ ಕಂಪನಿ ಇದೆ, KIDB ಅಕ್ವೈರ್ ಆಗಿದೆ, ಮತ್ತೆ ಅಮಿಟಿ ಯೂನಿವರ್ಸಿಟಿ ಇದೆ, ಆರೋ ಇಂಟರ್ನ್ಯಾಷನಲ್ ಮತ್ತೆ KIDB ಇಲ್ಲಿವರೆಗೂ ಅಕ್ವೈರ್ ಆಗಿದೆ, ಮತ್ತೆ ಏರ್ಪೋರ್ಟ್ ಇಲ್ಲಿಂದ ಬಹಳ ಹತ್ರದಲ್ಲೇ ಇದೆ. ಈ ಜಾಗಕ್ಕೆ 20 ಫೀಟ್ ಮಡ್ ರೋಡ್ ಅಪ್ರೋಚ್ ಇದೆ. ಯಾರಾದ್ರೂ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಇಲ್ಲ ಫಾರ್ಮ್ ಹೌಸ್ ಏನಾದ್ರು ಮಾಡೋರಿದ್ರೆ ಒಳ್ಳೆ ಜಾಗ. ಈ ಜಾಗಕ್ಕೆ 20 ಫೀಟ್ ಮಡ್ ರೋಡ್ ಏನ್ ನೋಡ್ತಾ ಇದ್ದೀರಾ, ಇದು ನಮ್ ಜಾಗಕ್ಕೆನೆ ತುಂಬಾ ಉದ್ದ ಸಿಗುತ್ತೆ. ಹಂಗಾಗಿ ಯಾರಾದ್ರೂ ಕಂಬೈನ್ ಮಾಡ್ಕೊಂಡು ಒಂದ್ 2-3 10 ಗುಂಟೆ 20 ಗುಂಟೆ ಆತರ ತಗೊಳಂಗಿದ್ರು ಕೂಡ ಸಿಗುತ್ತೆ ನೋಡಿ.